ತುಂಬ ಕೇರ್ಫುಲ್ಲಾಗಿ ಬರ್ರಿ, ಯಾಕಂದರೆ ತುಂಬ ಡೌನ್ ಇದೆ, ರೋಡ್ಸ್ ಏನು ಅಷ್ಟೊಂದಿಲ್ಲ, ಸ್ವಲ್ಪ ನಾವು ನಮ್ಮ ರಿಸ್ಕಲ್ಲೇ ಬರಬೇಕಾಗತ್ತೆ. ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಈಗ ಜರ್ನಿ ಸ್ಟಾರ್ಟ್ ಮಾಡಿದೀವಿ, ಕಾರಲ್ಲೇ ಇದೀವಿ. ಆಕ್ಚುಲಿ ನನ್ ತಮ್ಮನ್ ಮದ್ವೆ ಇದೆ, ತಮ್ಮನ್ ಮದ್ವೆಗೆ ಎಲ್ರು ಬಂದಿದ್ರು. ಈ ಗ್ಯಾಪ್ ಅಲ್ಲೇ ನಾವೇನಾದ್ರೂ ಒಂದ್ ಟ್ರಿಪ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಟ್ರಿಪ್ ಮಾಡ್ತೀವಿ. ನಾವು ಅಲ್ಲಿ ಬಾಡಿ ನೋಡಕ್ ಹೋಗ್ತಿದೀವಿ, ಲಾಲ್ಸಿಗೆ ಹೋಗ್ತಿದೀವಿ, ನೀರ ಇಳ್ದಾಡ್ತೀವಿ. ನೀರಾಜ್ ಇದಾಡ್ತೀಯಾ? ಎಳ್ನೀರ್ ಕುಡಿಯಕ್ಕೆ ಅಂತ ನಿಲ್ಸಿದೀವಿ ನೋಡಿ. ಶಮಿಕಾ ಒಳ್ಳೆ ಎಳ್ನೀರು ಕೊಬ್ಬರಿ ತಿಂತಾ ಇದ್ದಾಳೆ. ಸರ್ ಒಂದೇ ಕುಡಿ. ಇಲ್ಲಿ ನೋಡಿ, ಕಾರ್ ಹತ್ತಿ ಅರ್ಧ ಗಂಟೆ ಆಗಿಲ್ಲ, ಆಲ್ರೆಡಿ ಮಲ್ಕೊಂಡಿದ್ದಾಳೆ. ಅದು ಅಮ್ಮಂಗ್ ಕೊಡ್ಬೇಕಂತ ಗಂಜಿ, ಅದು ಬೇಡ. ನನ್ನ ಅಳಿಯ ಕೃಷ್ಣ, ನನ್ನ ವೈಫ್ ಅವರ ಸ್ವಂತ ಅಣ್ಣ. ನೋಡಿ ಫೇಸ್ ಏನಾದ್ರು ಸಿಮಿಲರ್ ಇದೆ ಇಬ್ರದು ಅಂತ. ಚೆನ್ನಾಗಿದೆ ಚೆನ್ನಾಗಿದೆ. ಬಾಳ ಹೋಲಿಕೆ ಐತ ಬಿಡಿ ಇಬ್ರದು. ಕುಡಿ ಕುಡಿ. ಡ್ರೈವಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಕೃಷ್ಣ. ಹೆಂಗಿತ್ತು ಇಷ್ಟೊತ್ತು ಡ್ರೈವಿಂಗ್? ಒಂದು ಎಷ್ಟು ದೂರ ಬೇಕಿದ್ರು ಬೈಕಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಕಾರ್ ಅಂದ್ರೆ ಆಗಲ್ಲ, ಕಾರ್ ಇಷ್ಟ ಆಗಲ್ಲ. ಸೊ ಫ್ರೆಂಡ್ಸ್, ನಾವು ಕಳಸಾಗ ಹೋಗ್ತಾ ಆನ್ ದ ವೇ ನಿಲ್ಸಿದೀವಿ ಕಾರು. ಇಲ್ಲಿ ನೋಡಿ ಕಾಫಿ ಎಸ್ಟೇಟ್ ಇದೆ, ಇಲ್ಲಿ ಕಾಫಿ ಬೀಜಗಳೆಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಫಿ ಬೀಜ. ಹಂಗೆ ಇಲ್ಲಿ ನೋಡಕ್ಕೆ ಸೇಮ್ ವೀಳ್ಯದೆಲೆ ಇದ್ದಂಗೆ ಇದೆ, ಬಟ್ ಇದು ಮೆಣಸಿದು ನೋಡಿ, ಮೆಣಸು ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಒಂದು 10 ಎಕರೆ ಜಾಗ ತಗೊಂಡ್ಬಿಟ್ಟು ಮನೆ ಮಾಡ್ಕೊಂಡು ಇದೇ ಎಸ್ಟೇಟಲ್ಲಿ ನೆಮ್ಮದಿಯಾಗಿ ಇದ್ಬಿಡೋಣ ಈ ಥರ ಮಾಡ್ಕೊಂಡು ಅಂತ ಅನ್ಸುತ್ತೆ. ನಿಜವಾಗ್ಲೂ ಇಂಥ ಜಾಗ ಎಲ್ಲ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ, ಅಷ್ಟು ಸಂತೋಷನೂ ಆಗುತ್ತೆ. ನೀವು ಯಾರಾದ್ರೂ ಈ ಥರ ಮಾಡಬೇಕು ಅನ್ನೋರಿದ್ರೆ ಪ್ಲ್ಯಾನ್ ಮಾಡಿ ಸಿಟಿ ಜೀವನ ಬಿಟ್ಟು ಬಂದ್ಬಿಡಿ ಈ ಕಡೆ. ಯಾಕೆ ಆ ಟ್ರಾಫಿಕ್ಕು ಜೀವನದಲ್ಲೇ ಕಳೀತೀರ, ನಿಜ ಅಲ್ವಾ? ಒಂದು ಯುನಿಕ್ ಜಂಪ್ ಪ್ಲೇಸ್ ಇದೆ ಅಂತೇಳಿ ನಮ್ಮ ಕೃಷ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನಪ್ಪ ರೂಟ್ ಕರೆಕ್ಟ್ ಐತಿಲ್ಲಪ್ಪ? ಇದು ಕರೆಕ್ಟ್ ಇದೆ, ಭದ್ರಾ ನದಿ ಇದು. ಓಕೆ, ಭದ್ರಾ ನದಿ ಅಂತೆ. ನೋಡಿ ಮುಂದೆ ರೂಟ್ ನೋಡ್ತಾ ಇದ್ರೆ ಯಾವ್ದೇ ರೋಡ್ ಇಲ್ಲ, ಏನಿಲ್ಲ, ಕಾಲ್ದಾರಿ ತರ ಇದೆ ಕಾರಿಗೆ. ಸ್ವಲ್ಪ ಹೋಗಕ್ ಇಷ್ಟ ಇದೆ, ದಾರಿ ಮಾಡಿ ಕೊಡ್ಬೇಕು. ದಾರಿ ಮಾಡಿ ಕೊಡ್ಬೇಕು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಯಾಕೋ ಚೀಲ ತಗೊಂಡ್ ಬಂದಿದ್ಯಾ? ಇದು ಫಿಶ್ ಟ್ಯಾಂಕಿಗೆ ಪೆಬಲ್ಸ್ ತಗೊಂಡ್ ಹೋಗೋಣ ಅಂತ ಚೀಲ ತಂದಿದ್ದೀನಿ. ನೋಡಿ ನದಿ ಹರಿತಾ ಇದೆ. ಸಿಗ್ತೇನಪ್ಪ? ಇಲ್ಲ ಆರಿಸ್ಬೇಕು. ಏನ್ ಮೇಡಮ್, ಏನು ಮಾಡ್ತಿದ್ದೀರಾ? ಅಯ್ಯೋ, ಅಲ್ಲಿಂದ ಏನ ತೋರಿಸ್ತೀನಿ ಎಳ್ನೀರ್ ಫಾಲ್ಸ್ ಅದು ಇದು ಅನ್ಕೊಂಡು ಇಲ್ಲಿ ಕರ್ಕೊಂಬಂದ್ ಕಲ್ಲಾಸಕ್ ಕೂರ್ಸೋನೆ ಬಟಾ ಬೈಲಲ್ಲಿ ನೋಡಿ. ಬಿಸ್ನೆಸ್, ಹೊಸ ಬಿಸ್ನೆಸ್ ಕಂಡಿಡಿದವನ ಏನು ಯಾರಿಗ್ ಗೊತ್ತು, ಎತ್ಕೊಂಡೋಗಿ ಮಾರ್ತವನ ಏನು. ನೋಡ್ರಿ, ಇಲ್ಲಿ ಒಳ್ಳೆ ಸ್ಟೋರೇಜ್ ಮಾಡಿದ್ಯಾ ಕೃಷ್ಣ ನೀನು ಕಾರ್ ಒಳಗೆ, ಮಸ್ತ್ ಆಗಿದೆ. ಬನ್ನಿ ಮೇಡಮ್, ಬಿಸ್ಲಿದೆ. ಅಲ್ಲಿ ನೋಡಿದ್ರೆ ನಮ್ಮ ಮನೆಯವ್ರು ಇನ್ನ ಆರಿಸ್ತಾವ್ರೆ. ಎಲ್ಲಿ ಕೈಯಲ್ಲಿ ಕಲೆಕ್ಷನ್ಸ್ ತೋರ್ಸೋಡೋಣ ಹೆಂಗಿದೆ ನೋಡಿ. ಇಷ್ಟು ಫಿಶ್ ಟ್ಯಾಂಕ್ ಅಲ್ಲಿ ಹಾಕಕ್ಕೆ ಚಿಕ್ಕ ಇರ್ಬೇಕು, ಚೆನ್ನಾಗಿತ್ತ. ಅವನಲ್ಲೇ ಸ್ಟೋರ್ ಮಾಡಿದಾನದ್ರಾಗೆ. ಸೊ ಬನ್ನಿ, ಇಲ್ಲಿಂದ ನಾವು ಇವಾಗ ಕಳಸ ಕಡೆ ಓಡ್ತಾ ಇದೀವಿ. ಲೆಟ್ಸ್ ಗೋ. ಶಮಿಕಾ ಹತ್ರ ಒಂದು ಚಾಕ್ಲೇಟ್ ಇಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗೈತೆ. ಹೆಂಗಾದ್ರೂ ಮಾಡಿ ಕದಿಬೇಕಾ ಚಾಕ್ಲೇಟ್ನ. 2 ಇಟ್ಕೊಂಡವಳೆ ಜಮ್ಸು. ಒಂದು ಕೊಡಿ ಮೇಡಮ್ ಪ್ಲೀಸ್. ಒಂದು ಅಲ್ಲಿ ನೋಡ್ಕೋತಿ. ಅಬ್ಬಬ್ಬಬ್ಬ, ಎಷ್ಟು ಕೋತಿ ಬಂದ ನೋಡಲಿ. ಕೊಡು ಕೊಡು ಜಾಣಿ ಕೊಡು. ಒಂದೇ ಕೊಡಮ್ಮ ಪ್ಲೀಸ್, ಒಂದು ಕೊಡಿ.
ಫ್ರೆಂಡ್ಸ್, ವೆಲ್ಕಮ್ ಟು ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಕಳಸ ಮುಗಿಸ್ಕೊಂಡು ಫಾಲ್ಸಿಗೆ ಹೋಗಬೇಕು ಅಂತ. ಪ್ಲ್ಯಾನ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ಹೊರನಾಡು ಕಳಸದಿಂದ ಜಸ್ಟ್ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಸೊ ನಾವು ಪ್ಲ್ಯಾನ್ ಮಾಡಿದ್ದು ಹೊರನಾಡು ಬಂದು ನಮಸ್ಕಾರ ಮಾಡಿ ಹೋಗೋಣ ಅಂತೇಳಿ. ಸೊ ಭಕ್ತಿಯಿಂದ ಇಲ್ಲಿ ಬಂದಿದ್ದೀವಿ. ಘಾಟ್ ಸೆಕ್ಷನ್ನಾಗಂತೂ ದೇವರಾಣೆಗೂ ಕಾರ್ ಆ ಕಡೆ ತಿರುಗಿ ಹೊಟ್ಟೆ ಎಲ್ಲ ಹೆಂಗೆ ಹೋಗೋಗ್ಬಿಟ್ಟಿತ್ತು. ಬಟ್ ಪರವಾಗಿಲ್ಲ, ದೇವಸ್ಥಾನ ಜಾಗಕ್ಕೆ ಬಂದಿದ್ದೀವಿ. ಸ್ವಲ್ಪ ಇಲ್ಲಿ ಆರಾಮಾಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಸೊ ವಾಪಸ್ ಹೋಗೋಣ. ಬನ್ನಿ ದೇವ್ರ ದರ್ಶನ ಮಾಡೋಣ. ಟ್ವೆಂಟಿ ಮಿನಿಟ್ಸ್ ಒಳಗಡೆ ಬಂದಿದ್ದೀವಿ ದರ್ಶನ ಮುಗಿಸ್ಕೊಂಡು. ಫಸ್ಟ್ ಟೈಮ್ ವಿಸಿಟ್ ನಾನು ಶಮಿಕಾ, ಅವರಪ್ಪ ಆಲ್ರೆಡಿ ಬಂದಿದ್ದಾರಂತೆ. ಇವಾಗ ದರ್ಶನ ಮುಗಿಸಿ ಪ್ರಸಾದಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನ ಜೊತೆಗೇನೆ ಅನ್ನಪ್ರಸಾದವನ್ನು ತಗೊಂಡು ಬಂದಾಯಿತು. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಅರ್ಧ ಗಂಟೆಯಲ್ಲೇ ದರ್ಶನ ಕಂಪ್ಲೀಟ್ ಆಯಿತು. ಅನ್ನಪ್ರಸಾದನೂ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇಲ್ಲಿ ಬಂದವರೆಲ್ಲ ಅನ್ನಪ್ರಸಾದ ಟ್ರೈ ಮಾಡಿ. ಹಾಗೆಯೇ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಯಾಕಂದರೆ ಹೋಗ್ತಾ ರೂಟ್ ಬಂದ್ಬಿಟ್ಟು ಘಾಟ್ ಸೆಕ್ಷನ್ ರೂಟ್ ಇರುತ್ತೆ. ಸೊ ಹೊಟ್ಟೆ ತೊಳಸೋದು ಸಹಜ ಆಗೋಗ್ಬಿಡುತ್ತೆ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಬನ್ನಿ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿಂದ ನಮ್ಮ ಪ್ರಯಾಣ ಫಾಲ್ಸಿಗೆ. ಇದು ಎಳ್ನೀರು ಫಾಲ್ಸ್ ಪಾರ್ಕಿಂಗ್ ಏರಿಯಾ. ಸೊ ಈ ಪಾರ್ಕಿಂಗ್ ಏರಿಯಾದಿಂದ ಮುಂದೆ ನಡ್ಕೊತ ಬರಬೇಕು. ಸ್ವಲ್ಪ ಮೇಲಿದೆ, ಹೀಗೆ ನಡ್ಕೋತಾ ಹೋಗಬೇಕು. ಸೊ ಇಲ್ಲಿ ಒಂದು 100 ಮೀಟ್ರ್ ಒಳಗಡೆನೆ ಇಲ್ಲೊಂದು ಫಾಲ್ಸ್ ಇದೆ. ಸೊ ಪಾರ್ಕಿಂಗಲ್ಲಿ ಪರ್ ಪರ್ಸನ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹೀಗಿದೆ ದಾರಿ. ಸೊ ಹೀಗೆ ಕಾಲ್ ದಾರಿಯಲ್ಲೇ ಬರಬೇಕು. ನೋಡಿ ಅಮ್ಮ ಮಗಳು ಹೆಂಗೆ ಹೋಗ್ತಾ ಇದ್ದಾರೆ. ಕಂಪ್ಲೀಟ್ ನೋಡಿ ಫಾರೆಸ್ಟ್ ಏರಿಯಾ ಇದೆ ಇದು. ಸೊ ಇದೇ ಎಳನೀರು ಫಾಲ್ಸ್. ಸೊ ಈ ಎಳನೀರು ಫಾಲ್ಸಿಗೆ ಬರೋರು ಮುಖ್ಯವಾಗಿ ನಿಮಗೆ ನಡೆಯೋ ಪೇಷನ್ಸ್ ಮಾತ್ರ ತುಂಬ ಇರಬೇಕು. ಯಾಕಂದರೆ ಪಾರ್ಕಿಂಗ್ ಏರಿಯಾದಿಂದ ಇಲ್ಲಿ ಬರಬೇಕಂದ್ರೆ ತುಂಬ ಅಪ್ಪಿದೆ. ಸೊ ನಡ್ಕೊಂಡೆಲ್ಲ ಬರಬೇಕಾಗುತ್ತೆ. ಆಮೇಲೆ ಇಲ್ಲಿ ಯಾರಿಗೂ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸ್ನಾನ ಮಾಡೋದಕ್ಕಾಗೋದಿಲ್ಲ, ಆ ಥರ ಇದೆ. ನೀವೇ ನೋಡ್ಬೋದು, ಕಲ್ಲಿನಲ್ಲಿ ಈ ಥರ ಬರ್ತಾ ಇದೆ ನೀರಿದು. ಸೊ ಅದು ಕಾರಣಕ್ಕೋಸ್ಕರ ಯಾರು ಸ್ನಾನ ಮಾಡಬೇಡಿ ಅಂತೇಳಿ ಪಾರ್ಕಿಂಗ್ ಏರಿಯಾದಲ್ಲೇ ಹೇಳ್ತಾರೆ. ಸೊ ಇಲ್ಲಿಂದ ಕೆಳಗಡೆ ಇನ್ನೊಂದು ಇದೇ ನೀರು ಹರಿದು ಹೋಗ್ತಾ ಇರೋ ಇನ್ನೊಂದು ಫಾಲ್ಸ್ ಇದೆ. ಸೊ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಬನ್ನಿ, ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಫಾಲ್ಸ್ ಸೊ ಇದೇ ಫಾಲ್ಸ್ ಮೇಲ್ಗಡೆಯಿಂದ ಬರುವಂತ ನೀರು. ಸೊ ಇಲ್ಲಿ ಬರುತ್ತೆ. ಸೊ ಸ್ನಾನಕ್ಕೆ ಇಲ್ಲಿ ಮಾತ್ರ ಅಲ್ಲ ಇರೋದು. ಬನ್ನಿ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ನೀರಿಗೆ.
ಸಿಕ್ಕಾಪಟ್ಟೆ ತಣ್ಣಗಿದೆ ನೀರ್ ಮಾತ್ರ. ಹೇಗಿದೆ? ನಿಜವಾಗ್ಲೂ ತುಂಬಾನೇ ತಣ್ಣಗಿದೆ. ಯಪ್ಪ, ಈ ತರ ನೀರು ನ್ಯಾಚುರಲ್ ನೀರಲ್ಲ. ಸೊ ಸಿಕ್ಕಾಪಟ್ಟೆ ತಣ್ಣಗಿದೆ. ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಬಟ್ ಯಾರ್ಯಾರಿಗೆಲ್ಲ ಕೋಲ್ಡ್ ವಾಟರ್ ಎಕ್ಸ್ಪೀರಿಯನ್ಸ್ ಇರಲ್ವಾ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದರ್ವೈಸ್ ಇಟ್ ಇಸ್ ಗುಡ್. ಸೊ ಡೆಫಿನೆಟ್ಲಿ ಇಲ್ಲಿ ಬಂದು ಒಂದ್ಸತಿ ಸ್ನಾನ ಮಾಡಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಳ್ನೀರು ಫಾಲ್ಸ್ಗೆ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಶಂಸೆ ಹತ್ರ ಇರೋ ಎಳ್ನೀರು ಫಾಲ್ಸ್ಗೆ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಂಬರಕಾಗಿರೋ ಪಾಯಿಂಟ್ಸ್ ಏನಂತ ಹೇಳಿದ್ರೆ, ಇಲ್ಲಿ ವಾಟರ್ ಫಾಲ್ಸ್ ಒಂದು 2 ಕಡೆ ಇದೆ. ಒಂದು ಮೇಲೆ ಹೋಗ್ಬೇಕು, ಇನ್ನೊಂದು ಕೆಳಗೆ ಬರಬೇಕು. ಮೇಲ್ಗಡೆ ನೀರಲ್ಲಿ ಆಟ ಆಡ್ಲಿಕ್ಕೆ ಬಿಡೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಕಲ್ಲುಗಳಿದೆ, ಕಾಲೆಲ್ಲ ಸ್ಲಿಪ್ ಆಗುತ್ತೆ ಅಂತ ಹೇಳಿ. ಆಮೇಲೆ ವಾಟರ್ ಫ್ಲೋನು ಇದೆ ಬಟ್ ಅಷ್ಟೊಂದಿಲ್ಲ. ಕೆಳಗಡೆ ನೀವು ಮತ್ತೆ ಅಲ್ಲಿಂದ ನೋಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಈ ವಾಟರ್ ಫಾಲಲ್ಲಿ ಆರಾಮಾಗಿ ಸ್ನಾನ ಮಾಡ್ಬೋದು. ಹಾಗೆ ಇಲ್ಲಿ ಪಾರ್ಕಿಂಗಿಗೆ ಮತ್ತು ಮೇಂಟೆನೆನ್ಸ್ಗೆ ಅಂತೇಳಿ ಇವ್ರದ್ದು ಎಸ್ಟೇಟ್ ಆಗಿರೋದ್ರಿಂದ ಇವರು 50 rupees per head ಅಂತೇಳಿ ಚಾರ್ಜ್ ಮಾಡ್ತಾರೆ. ಹಾಗೇನೆ ಇನ್ನೊಂದು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನೀವು ಫೋನ್ಪೇ ಗೂಗಲ್ ಪೇನೆಲ್ಲ ಡಿಪೆಂಡ್ ಆಗಿ ಬರಬೇಡಿ. ಕ್ಯಾಶ್ ತೊಗೊಂಬರೋದೇ ತುಂಬ ಒಳ್ಳೆಯದು. ಮತ್ತು ರೋಡ್ಸು ಇಲ್ಲಿ ಆಫ್ ರೋಡ್ ಬೈಕ್ಸ್ ಹಾಗೆ ಕಾರ್ ಆದರೆ ಓಕೆ, ಆ ಥರನೇ ಇರೋದು ರೋಡ್ಸು. ಬಟ್ ತುಂಬ ಕೇರ್ಫುಲ್ಲಾಗಿ ಬರ್ರಿ, ಯಾಕಂದರೆ ತುಂಬ ಡೌನ್ ಇದೆ. ರೋಡ್ಸ್ ಏನು ಅಷ್ಟೊಂದಿಲ್ಲ, ಸ್ವಲ್ಪ ನಾವು ನಮ್ಮ ರಿಸ್ಕಲ್ಲೇ ಬರಬೇಕಾಗತ್ತೆ. ಬಟ್ ತೀರಾ ಏನು ರಿಸ್ಕ್ ಏನಿಲ್ಲ, ಡೆಫಿನೆಟ್ಲಿ ಟ್ರಾವೆಲ್ ಮಾಡಿ ಬರ್ಬೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ನೀವು ಬಂದಾಗ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ನಿಮಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂತ ಇಲ್ಲಿ ರೂಮ್ ಸಹ ಕೊಡ್ತಾರೆ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದೇ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಈ ಕಾಫಿ ತೋಟ ಇಲ್ಲ, ಇದೆಲ್ಲ ನಮ್ಮ ಅಪ್ಪಂದೆ. ಅಂದರೆ ಹೋದ ಜನ್ಮದಲ್ಲಿ ಇತ್ತಂತೆ, ಸದ್ಯಕ್ಕೆ ಈ ಜನ್ಮದಲ್ಲಿ ಚಿತ್ರದುರ್ಗದ ಬಂಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮೊಬೈಲ್ ಯಾವನ ಕಿತ್ಕೊಂಡು ಹೋಗ್ಬಿಡ್ತಾನೆ ನೋಡಲ್ಲಿ ಕಾರಾಗಿಂದ. ದೇವಸ್ಥಾನ ಆಪೋಸಿಟಲ್ಲೇ ಒಂದು ಕಾಫಿ ಶಾಪ್ ಇದೆ. ಸೊ ಈ ಕಾಫಿ ಶಾಪಲ್ಲಿ ಕಾಫಿ ತುಂಬ ಫೇಮಸ್ಸು. ನೋಡಿ, ನಮ್ಮವರೆಲ್ಲ ಕಾಫಿ ಕುಡಿತಾ ಇದ್ದಾರೆ ಇಲ್ಲಿ. ಕೃಷ್ಣ ಹಂಗೇನೆ ಒಂದಿಷ್ಟು ಜನ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಮುಂಗಾರು ಮಳೆ ಗಣೇಶ್. ಮುಂಗಾರು ಮಳೆಯೇ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದಾರೆ ಅವರೆಲ್ಲರೂ. ಅಲ್ಲೊಬ್ಬ ಬಸ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಕ್ ನೋಡ್ತಾ ಇದ್ದಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಸೊ ಇದಿಷ್ಟು ಬಂದು ಕಂಪ್ಲೀಟ್ ವ್ಲಾಗ್ ಆಗಿದೆ. ಸೊ ಹೋಪ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡೆಫಿನೆಟ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.